ಏನು ಇವಾಗೊಂದು 5-6 ತಿಂಗಳ ಹಿಂದೆ ನಾವು 8 ಬಾರಿ ದಸರಾದಲ್ಲಿ ಅಂಬಾರಿ ಹೊತ್ತಂತ ಅರ್ಜುನ ಆನೆ ಕಳ್ಕೊಳ್ತೀವಿ ಅನ್ನೋದು ತಾವೆಲ್ಲರೂ ನೋಡಿದ್ರೆ, ತಾವೆಲ್ಲರೂ ಸುದ್ದಿ ಮಾಡಿದ್ದೀರಾ. ಆದರೆ ಕಳ್ಕೊಂಡ್ರೂ ಸಹ ಅದರ ಹೆಸರಿನಲ್ಲಿ ಇವತ್ತು ಅಕ್ರಮ ನಡೀತಾ ಇದೆ. ಯಾವ ರೀತಿ ಅಂದರೆ, ಸ್ಮಾರಕನ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ಕೆಲವು ಯುವಕರು, ಅದರಲ್ಲೂ ಮುಖ್ಯವಾಗಿ ನವೀನ್ ಎಂಬ ಯುವಕ, HD ಕೋಟೆ ಯುವಕ, ವಾಟ್ಸಪ್ ಗ್ರೂಪ್ನ ಕ್ರಿಯೇಟ್ ಮಾಡಿ ತಾತ್ಕಾಲಿಕ ಒಂದು ಸ್ಮಾರಕನ ನಿರ್ಮಾಣ ಮಾಡ್ತೀನಿ ಅಂತ ಹೇಳಿ ಒಂದು ಗ್ರೂಪಲ್ಲಿ ಕ್ರಿಯೇಟ್ ಮಾಡಿ ಅದರಲ್ಲಿ ಚಂದ ವಸೂಲಿ ಮಾಡ್ತಾ ಇರ್ತಾನೆ. ಅದರಲ್ಲಿ ಈಗಾಗಲೇ ಆಲ್ರೆಡಿ ಲಕ್ಷಾಂತರ ರೂಪಾಯಿ ಕಲೆಕ್ಷನ್ ಆಗಿದೆ. ನಮಗೆ ಸಾಧ್ಯ ಆದಷ್ಟು ದಾಖಲಾತಿಗಳನ್ನು ತಮಗೆ ಒದಗಿಸಿದ್ದೀನಿ, ಇಲ್ಲಿರ್ತದೆ, ಎಲ್ಲ ಕೊಡ್ತೀನಿ. ಎಳೆಯಾಗಿ ನಿಮಗೆ ಪ್ರತಿಯೊಂದನ್ನು ಹೇಳ್ತಾ ಹೋಗ್ತೀನಿ. ವಿಪರ್ಯಾಸ ಏನಪ್ಪ ಅಂದರೆ, ನಮಗೊಂದು ಅನುಮಾನ ಮೂಡಿದೆ. ಇದರಲ್ಲಿ ನಮ್ಮ ಸಕಲೇಶ್ಪುರ ಫಾರೆಸ್ಟ್ ಇಲಾಖೆ ಇದ್ರ ಜೊತೆ ಕೈ ಜೋಡಿಸಿದೆ ಅನ್ನೋದು ನಮ್ಮ ಆರೋಪ ಇದೆ. ಯಾಕಂದರೆ ಈ ನವೀನ್ ಅನ್ನೋವನ್ನ ನಾವು ಸಂಪರ್ಕ ಮಾಡ್ತೀವಿ. ಸಂಪರ್ಕ ಮಾಡಿದಾಗ ಇಲ್ಲ, ನಮಗೆ ACF ಅವರು ಸ್ಮಾರಕ ನಿರ್ಮಾಣದ ಮಾಡಲಿಕ್ಕೆ ಒಳಗೆ ಕಳಿಸ್ಕೊಟ್ರು, ತಾತ್ಕಾಲಿಕವಾಗಾದರೆ ಕಟ್ಟಿ ಸಿಮೆಂಟ್ ಹಾಕಬೇಡಿ ಅಂತ ಹೇಳ್ತೀವಿ. ನಾವು ಇದೆಲ್ಲ ತಿಳಿದ ಮೇಲೆ ACF ಅವ್ರನ್ನೂ ಸಹ ಹೋಗಿ ಸಂಪರ್ಕ ಮಾಡಿದ್ವಿ. ಸಂಪರ್ಕ ಮಾಡಿದಾಗ ACF ಅವರು ಇಲ್ಲ, ನಾನು ಯಾವುದೇ ಥರ ಹೇಳಿಲ್ಲ ಅಂದರು. ಆದರೆ ನಿನ್ನೆ ಈ ದರ್ಶನ್ ಸರ್ ಕಡೆಯವರು, ನಟ ದರ್ಶನ್ ಸರ್ ಕಡೆಯವರು ನಿನ್ನೆ ವಿಡಿಯೋ ಮಾಡಿ ಬಿಟ್ಟಿದ್ದಾರೆ. ಅದರಲ್ಲಿ ಹೌದು, ನಾವು ಕಳಿಸ್ಕೊಟ್ಟಿದ್ದೌದು, ನಮಗೆ ACF ಅವ್ರ ಇನ್ಸ್ಟ್ರಕ್ಷನ್ ಇದೆ ಅಂತಲೂ ಅವರು ಆ ವಿಡಿಯೋದಲ್ಲಿ ಮಾತಾಡಿದ್ದಾರೆ. ವಿಷಯ ಏನು ಅಂದರೆ, ಇವತ್ತು ಸ್ಮಾರಕ ನಿರ್ಮಾಣ ಮಾಡಲಿಕ್ಕೆ ಯಾವುದೇ ಒಬ್ಬ ವ್ಯಕ್ತಿಗೆ ಯಾವುದೇ ಸರ್ಕಾರ ಇವತ್ತು ಆದೇಶ ಕೊಟ್ಟಿಲ್ಲ. ಯಾಕೆ ಅಂದರೆ, ಆನೆ, ನಮ್ಮ ಅರ್ಜುನ ಆನೆ ಬಂದ್ಬಿಟ್ಟು ಇಡೀ ದೇಶದ ಆಸ್ತಿ, ಅದು ಯಾರೋ ಒಬ್ಬರ ಸೊತ್ತಲ್ಲ. ಯಾಕೆ ಈ ವಿಚಾರನ ಇಷ್ಟೊಂದು ಗಂಭೀರವಾಗಿ ತಗೊಂಡಿದ್ದೀನಿ ಅಂದರೆ, ರಾಜ್ಯ ಸರ್ಕಾರ ಮತ್ತು ಈ ಇಲಾಖೆ ಈ ಸ್ಮಾರಕನ ನಾವು ನಿರ್ಮಾಣ ಮಾಡ್ತೀವಿ ಅಂತೇಳಿ ಈ ಹಿಂದೆನೂ ಹೇಳಿದೆ. ಯಾಕೆಂದರೆ ಅರ್ಜುನ ಸತ್ತಂಥ ದಿನದಲ್ಲಿ ನಮ್ಮ ಸ್ನೇಹಿತರುಗಳು, ಹೋರಾಟಗಾರರು ಎಲ್ಲರೂ ಸೇರಿ ಹೋರಾಟ ಮಾಡಿದಾಗ ಲಾಠಿ ಚಾರ್ಜ್ ಸಹ ಆಯಿತು. ಯಾವ ವಿಚಾರಕ್ಕೆ ಅಂದರೆ, ಇದೇ ವಿಚಾರವಾಗಿ ಲಾಠಿ ಚಾರ್ಜ್ ಆಯಿತು. ಏನಕ್ಕೆ? ಸ್ಮಾರಕನ ನಿರ್ಮಾಣ ಮಾಡೋ ವಿಚಾರದಲ್ಲೇ ಲಾಠಿ ಚಾರ್ಜ್ ಆಗಿ ಲಾಸ್ಟಿಗೆ ಅಲ್ಲಿ ಅರ್ಜುನನ ಶವ ಸಂಸ್ಕಾರನ ಮಾಡಿದ್ದು. ಇವತ್ತು ಯಾರೋ ಒಬ್ಬ ಫ್ರಾಡ್ ಬಂದ್ಬಿಟ್ಟು ಇಡೀ ರಾಜ್ಯ ವ್ಯಾಪ್ತಿನಲ್ಲಿ ಲಕ್ಷಾಂತರ ರೂಪಾಯಿ ಕಲೆಕ್ಷನ್ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ನಾವು ಧ್ವನಿ ಎತ್ತಿದ್ದೀವಿ. ನಮಗೂ ಸಹ ಈಗಾಗಲೇ ಆಲ್ರೆಡಿ ಥ್ರೆಟಿಂಗ್ ಕಾಲ್ಗಳು ಬರ್ತಾ ಇದೆ. ರಾತ್ರಿ ಇಡೀ ಮಲಗಕ್ಕಾಗಲ್ಲ, ಮೆಸೇಜ್ ಮಾಡ್ತಾರೆ, ಕಾಲ್ ಮಾಡ್ತಾರೆ, ಧಮಕಿಗಳು ಹಾಕ್ತಾರೆ, ಎಲ್ಲ ನಡೀತಾ ಇದೆ. ಅದರ ಮಧ್ಯದಲ್ಲಿ ನಾನು ಕೇಳೋದು ಇಷ್ಟೇ, ACF ಸಾಹೇಬರು ನಮ್ಮ ACF ಮಹಾದೇವ್ ಅವರು ಇದಕ್ಕೆ ಅನುಮತಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ನಮಗೆ ಅನುಮಾನ ಯಾವ ರೀತಿ ವ್ಯಕ್ತ ಆಗ್ತಾ ಇದೆ ಅಂದರೆ, ನಾನು ಇದರಲ್ಲಿ ತೋರಿಸ್ತೀನಿ, ತಾವು ನೋಡ್ಬೋದು. ನಾನು ಲಿಖಿತ ಮುಖಾಂತರ ತಗೊಂಡು ಹೋಗ್ಬಿಟ್ಟು ಇದೇ ACF ಅವರಿಗೆ, ಮಹಾದೇವ್ ಅವರಿಗೆ ನಾನು ಕಂಪ್ಲೇಂಟ್ ಕೊಡ್ತೀನಿ. ಈ ರೀತಿ ನಿಮಗೆ ಇಲ್ಲಿ ಬಂದ್ಬಿಟ್ಟು ರಿಸರ್ವ್ ಫಾರೆಸ್ಟ್ ಒಳಗಡೆ ಬಂದ್ಬಿಟ್ಟು ಒಬ್ಬ ವ್ಯಕ್ತಿ ಅರ್ಜುನ ಆನೆ ಸಮಾಧಿನ ಆಗದಿರ್ತಾನೆ, ಅದು ರಿಸರ್ವ್ ಫಾರೆಸ್ಟ್ ಲ್ಯಾಂಡ್ ಒಳಗಡೆ ಹೋಗೋದೇ ತಪ್ಪು, ಅದರಲ್ಲೂ ಸಮಾಧಿನ ಆಗಿದ್ದು ಇನ್ನೂ ದೊಡ್ಡ ತಪ್ಪು ಅಂತ ಹೇಳಿ ಲಿಖಿತ ಮುಖಾಂತರ ನಾನು ಕಂಪ್ಲೇಂಟ್ ಕೊಡ್ತೀನಿ. ಕಂಪ್ಲೇಂಟ್ ಕೊಟ್ಟು ಇಲ್ಲಿಗೆ 3-4 ದಿನ ಆಗಿದೆ, ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ನಾನು ACF ಅವ್ರ ಜೊತೆ ನಾನು ಮಾತಾಡ್ತೀನಿ ಫೋನಲ್ಲಿ ಮಾತಾಡ್ಬೇಕಿದ್ರೆ ಅವ್ರು ಹೇಳ್ತಾರೆ ಏನಂತ ಅಂದರೆ, ಇಲ್ಲ ಅವ್ರದ್ದು ಉದ್ದೇಶ ತುಂಬ ಒಳ್ಳೇದಿದೆ, ಹಾಗಾಗಿ ನಾನು ಅವಕಾಶ ಮಾಡಿದ್ದೆ, ಲಿಖಿತ ಮುಖಾಂತರ ಕೊಟ್ಟಿಲ್ಲ, ಬಾಯಲ್ಲಿ ಹೇಳಿದ್ದೆ ಮಾಡಿ ಅಂತ ಹೇಳಿ, ಹಾಗಾಗಿ ಅವ್ರ ಮೇಲೆ ನಾನು ಕೇಸ್ ಮಾಡಲ್ಲ ಅನ್ನೋ ರೀತಿಯಲ್ಲಿ ನನ್ನ ಹತ್ರ ಮಾತಾಡ್ತಾರೆ. ಅದರದ್ದು ನಾನು ಸಾಕ್ಷಿನ ನಿಮಗೆ ಕೊಡ್ತೀನಿ. ನನ್ನ ಹತ್ರ ವಾಯ್ಸ್ ರೆಕಾರ್ಡ್ ಇದೆ, ACF ಅವ್ರು ಮಾತಾಡಿ. ಅಲ್ಲಿಗೆ ನಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಈ ನವೀನ್ ಎಂಬ ಯುವಕನ ಹಿಂದೆ ನಮ್ಮ ACF ಮಹಾದೇವ್ ಅವರು ಇದ್ದಾರೆ ಅಂತ. ದಯವಿಟ್ಟು ಸರ್ಕಾರ ಗಮನ ಹರಿಸ್ಬೇಕು, ಮತ್ತೆ ಇಲಾಖೆ ಗಮನ ಹರಿಸ್ಬೇಕು. ಈ ವ್ಯಕ್ತಿನ ತಕ್ಷಣಕ್ಕೇನೆ ಸಸ್ಪೆಂಡ್ ಮಾಡಬೇಕು, ತನಿಖೆ ಆಗೋವರೆಗೂ ಸಸ್ಪೆಂಡ್ ಮಾಡಬೇಕು. ಎಸ್ಲೂರು ವಲಯದ RFO ಅವ್ರ ವಿಚಾರಕ್ಕೂ ಬರ್ತೀನಿ. ಯಾಕೆ ಅಂದರೆ, ಈ ನವೀನ್ ಅನ್ನೋನು ನಟ ದರ್ಶನ್ ಸರ್ ಕಲ್ಲು ಕೊಟ್ಟರು ಅಂತ ಹೇಳಿ ವಿಡಿಯೋ ಎಲ್ಲ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟು ಆ ಕಲ್ಲನ್ನ ತಗೊಂಡು ಬರ್ತಾನೆ ಅರ್ಜುನ ಸಮಾಧಿ ಹತ್ರಕ್ಕೆ ತರೋವರೆಗೂ ಇವನ ವಾದ ಇದ್ದಿದ್ದು ನಟ ದರ್ಶನ್ ಸರ್ ಕಟ್ತಾರೆ, ನಟ ದರ್ಶನ್ ಸರ್ ಕಳಿಸ್ಕೊಟ್ಟಂತ ಕಲ್ಲು ಅಂತ. ಸಮಾಧಿ ಹತ್ರ ಬಂದಾಗ ಯಾವಾಗ ಫಾರೆಸ್ಟ್ ಇಲಾಖೆ ಹೋಗ್ಬಿಟ್ಟು ತಡೆಯುತ್ತೆ, ಆವಾಗ ಹೇಳ್ತೇನೆ, ಸರ್ ಇಲ್ಲ ಸರ್, ನಾನು ಬೆಂಗಳೂರಿಂದ ಕಲ್ಲು ತಂದ್ಬಿಟ್ಟಿದ್ದೀನಿ, ಇದಕ್ಕೊಂದು 30-40 ಸಾವಿರ ಖರ್ಚಾಗಿದೆ, ನೀವು ನಂಗೆ ದುಡ್ಡು ಕೊಡಿ ಅಂತ ಕೇಳಿ. ನಮ್ಮ ಇಲಾಖೆಯವರು ಬುದ್ಧಿವಂತರಾಗಿದ್ರೆ ಆ ಥರ ಮಾಡ್ತಿರ್ಲಿಲ್ಲ. ಯಾಕೆಂದ್ರೆ ನಟ ದರ್ಶನ್ ಸರ್ ಕೊಟ್ಟಿರೋದು ಅಂತ ಹೇಳಿದ ಮೇಲೆ ಅದನ್ನ ಮುಟ್ಗೋಲು ಹಾಕೋಬೇಕಿತ್ತು. ಯಾಕೆ ಅದು ಮೊದಲೇ ರಿಸರ್ವ್ ಫಾರೆಸ್ಟ್ ಒಳಗಡೆ ಬಂದಾಗಿದೆ ಆ ವಸ್ತು. ಅದನ್ನು ಮುಟ್ಗೋಲು ಹಾಕೋದನ್ನ ಬಿಟ್ಟು ಈ ಫಾರೆಸ್ಟ್ ಇಲಾಖೆಯವರು ಅವನಿಗೆ ಫೋನ್ ಪೇನೋ ಗೂಗಲ್ ಪೇನೋ ಮಾಡ್ತಾರೆ.
ಯಾರಿಗೆ? ಈ ನವೀನ್ ಎಂಬ ವ್ಯಕ್ತಿ. ಆಕ್ಚುಲ್ ಆಗಿ ಇದು ನಟ ದರ್ಶನ್ ಸರ್ ಕಳಿಸ್ಕೊಟ್ಟ ಮೇಲೆ ದರ್ಶನ್ ಸರಿಗೆ ವಾಪಸ್ ಕೊಡಬೇಕಿತ್ತು. ಕೊಡೋದಾದ್ರೆ ಕೊಡೋ ಯಾವುದೇ ರೀತಿ ರೈಟ್ಸ್ ಇಲ್ಲ ಇಲಾಖೆಗೆ. ಯಾಕೆ ಅಂದರೆ ಇವರು ಸರ್ಕಾರಕ್ಕಿಂತ ದೊಡ್ಡವರಲ್ಲ ಇಲಾಖೆಯವರು. ಯಾಕೆ ಹೇಳ್ತೀನಿ ಅಂದರೆ, ಸರ್ಕಾರ ಏನಾರ ಇವರಿಗೆ ಕಲ್ಲನ್ನ ಪರ್ಚೇಸ್ ಮಾಡಿ ನೀವು ಸ್ಮಾರಕ ನಿರ್ಮಾಣ ಮಾಡಿ ಅಂತ ಇಲಾಖೆಯವರಿಗೂ ಹೇಳಿಲ್ಲ. ಯಾಕೆ ಸರ್ಕಾರ ಇನ್ನೂ ಆ ಪರಿಸ್ಥಿತಿಗೆ ಬಂದಿಲ್ಲ ಅಂದ್ಕೊಳ್ತೀನಿ. ಈ ಸ್ಕ್ಯಾನರ್ ಕೊಟ್ಟು ಇನ್ನೊಂದು ಮಾಡಿ ಅಥವಾ ಕಲ್ಲನ್ನ ಪರ್ಚೇಸ್ ಮಾಡಿ ಅಂತ ಅಧಿಕಾರಿಗಳಿಗೆ ಹೇಳೋ ಅಂಥ ಪರಿಸ್ಥಿತಿಗೆ ಸರ್ಕಾರ ಬಂದಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.